ಇನ್ಸ್ಪೆಕ್ಟರ್, ಏನಿಂತ ಹೊತ್ತಿನಲ್ಲಿ ನರಸಿಂಹರಾವ್ ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟವ್ರನ್ನ ಅರೆಸ್ಟ್ ಮಾಡೋದು. ನರಸಿಂಹರಾವ್ ಅವ್ರ ಮೇಲೆ ಹಲ್ಲೆ ಮಾಡಿರೋ ವ್ಯಕ್ತಿ ಈ ಮನೆಯವನೇ ಅಂತ ನಮಗೆ ಖಾತ್ರಿ ಆಗಿದೆ. ಅಲ್ಲಿ ಮರೆನಲ್ಲಿ ನಿಂತಿದ್ದು ನರಹರಿ ಅಂತ ಹೇಳಿದ್ರಿ. ಆದ್ರೆ ಅಲ್ಲಿ ನಿಂತಿದ್ದು ನರಹರಿ ಅಲ್ಲ, ನೀವು. ಮರೆನಲ್ಲಿ ನಿಂತಿದ್ದವರು ನರಸಿಂಹರಾವ್ ಅವ್ರ ಮೇಲೆ ಗುಂಡು ಹಾರಿಸಿದ್ರು. ಅಲ್ಲಿಗೆ ಗುಂಡು ಹಾರಿಸಿದ್ದು ನೀವಲ್ವಾ? ಇನ್ಸ್ಪೆಕ್ಟರ್, ಇವನು ನನ್ನ ಸೋದರಳಿಯ, ಇವನೇ ಗುಂಡಾರಿಸ್ತಾ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ ನೀವು? ಅದನ್ನ ಕಣ್ಣಾರೆ ಕಂಡವರು ನಮಗೆ ತಿಳಿಸಿದ್ದಾರೆ. ಯಾವ ಸೀಮೆ ಹೇಳ್ತೀನ ನೀನು? ನಿನ್ನ ಮೇಲೆ ಹಾಕ್ಸಿ ನೀನು ಕುಪ್ಪಂತ ನೀನು ಹೇಳಿಸ್ಕೊತೀನಿ. ಇದನ್ನೇ ನಾವ್ ಹೇಳಿದ್ದು ನೋಡಿ, ಒಪ್ಕೊಂಡ್ರು. ನಾನೇ ಹೇಳಿದ್ದು, ನನ್ನ ಕುಂಕುಮನ್ನ ನನ್ನ ಕೈಯಾರ ಅಳಿಸ್ಕೋತೀನಿ. ರಾಕ್ಷಸ ಕುಂಕುಮ ನಂದು. ನಾನೇ ಹೇಳಿಬಿಟ್ಟೆ. ನಾನಿನ್ನ ಸುಮ್ಮನೆ ಬಿಡಲ್ಲ, ನಾನಿನ್ನ ಸುಮ್ಮನೆ ಬಿಡಲ್ಲ. ನಿನ್ನ ಕೊಂದೇ ಬಿಡಲ್ಲ. ಹೆಂಗೂ ನನ್ನ ನೆಡಾಕ್ತಾರೆ, ನಿನ್ನ ಸಾಯ್ತಾ ಹೋಗಲ್ಲ ಬಿಡಲ್ಲ. ಇನ್ಸ್ಪೆಕ್ಟರ್, ಏನ್ ತಮಾಷೆ ಇದು? ನಿಮ್ಮ ಮೇಲೆ ಗುಂಡು ಹಾರಿಸಿ ಕೊಲೆ ಮಾಡೋ ಪ್ರಯತ್ನ ಪಟ್ಟ ಆರೋಪದ ಮೇಲೆ ಸಾಕಷ್ಟು ಸಾಕ್ಷಿ ಆಧಾರಗಳು ಇರೋದ್ರಿಂದ ಪರಶುರಾಮ್ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಇನ್ಸ್ಪೆಕ್ಟರ್, ಅವನು ನನ್ನ ತಮ್ಮ. ಕ್ಷಮಿಸಿ ಸರ್, ಅದು ನಿಮ್ ದುರ್ದೈವ. ನಿಮ್ಮ ಮೇಲೆ ಗುಂಡು ಹಾರಿಸೋದಕ್ಕಿಂತ ಮೊದಲು ಪರಶುರಾಮ್ ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಸರ್, ಎಂಥ ವಿಚಿತ್ರ ಪರಿಸ್ಥಿತಿ ನೋಡಿ. ನಾನು ನಿಮಗೆ ನ್ಯಾಯ ಕೊಡಿಸೋದಕ್ಕೆ ಒದ್ದಾಡ್ತಾ ಇದ್ದೀನಿ, ನೀವು ಅದಕ್ಕೆ ಅಡ್ಡ ಬರ್ತಾ ಇದ್ದೀರಾ. ಆದ್ರೆ ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ. ಹೇಳ್ಕೊಂಡು ನಡೀರ. ಹೇಗಿದ್ದಾರೆ ಅವರು? ಇನ್ 24 ಅವರ್ಸ್ ಏನೂ ಹೇಳಕ್ಕಾಗಲ್ಲ. ಅಂದ್ರೆ ನನಗೆ ಕೊಟ್ಟಿರೋ ಮೆಡಿಸಿನ್ಗೆ ಅವ್ರು ರಿಯಾಕ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಪ್ರಜ್ಞೆ ಬರಬೇಕು. ಬರ್ತಾ ಇದ್ರೆ ಸಾವಿತ್ರಿ, ಪರಿಸ್ಥಿತಿ ಗಂಭೀರವಾಗಿದೆ. ಸಾವಿತ್ರಿ